ನಮಸ್ಕಾರ ವೀಕ್ಷಕರೇ, ಕೊಪ್ಪ ಭಾರತ್ ಆಗ್ರೋ ಫಾರ್ಮ್ಸಿಂದ ಮಾತಾಡ್ತಾ ಇದ್ದೀವಿ ನಾವೀಗ. ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಒಂದು ತೆಕ್ಕನ್ ಎಂಬ ಒಂದು ಕಾಳುಮೆಣಸಿನ ಜಾತಿ ಗಿಡದ ಬಗ್ಗೆ. ತೆಕ್ಕನ್ 1 ಅಂತ ನಾವು ಆಗಲೇ ನಿಮಗೆ ವಿಡಿಯೋ ತೋರಿಸಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಈಗ ನೀವು ನೋಡೋದಾದರೆ ಇಲ್ಲಿ ತೆಕ್ಕನ್ 1 ಇಂದು ನೋಡಿ, ದ್ರಾಕ್ಷಿ ಬಳ್ಳಿ ಥರ ಬಂದ್ಬಿಟ್ಟು ದ್ರಾಕ್ಷಿ ಬಳ್ಳಿ ಹಣ್ಣುಗಳು ಹೆಂಗೆ ಬರ್ತದೆ ಗೊಂಚಲಾಗಿ, ಅದೇ ಥರ ಈ ತೆಕ್ಕನ್ 1 ಬರ್ತದೆ. ಈಗಾಗಲೇ ಇದನ್ನು ವಿಡಿಯೋ ನೋಡಿದ್ದೀರಿ, ತುಂಬ ಆರ್ಡರ್ಸ್ಗಳು ನಮಗೆ ಬಂದಿದೆ. ಆಲ್ರೆಡಿ ನಾವೀಗ ಅದನ್ನು ತುಂಬ ರೈತರಿಗೆ ಕೊಟ್ಟಿದ್ದೀವಿ. ಇದು ನಿಮಗೆ ಬುಷ್ ಪೇಪರ್ ಥರ ನಾವು ಮಾಡಿದ್ದೀವಿ ಅಷ್ಟೇ ನಿಮಗೆ ತೋರಿಸ್ಲಿಕ್ಕೆ. ನಾವು ಇದನ್ನು ಬೇರೆ ಕಡೆ ಪ್ಲಾಂಟ್ ಮಾಡಿದ್ದೀವಿ, ಅದರ ವಿಡಿಯೋ ನಿಮಗೆ ಹಿಂದೆ ನಾವು ಹಾಕಿದ್ವಿ. ವೀಕ್ಷಕರೇ, ಈಗಾಗಲೇ ನೀವು ತೆಕ್ಕನ್ 1 ಬಗ್ಗೆ ನೀವು ಕೇಳಿದಿರಿ, ಹಿಂದೆ ವಿಡಿಯೋ ನೋಡಿದಿರಿ. ಈಗ ನಿಮಗೆ ತೋರಿಸಿದ್ದೀನಿ ಅದ್ರ ಬಗ್ಗೆ. ಹಾಗೆ ಅದೇ ಜಾತಿಯ ಇನ್ನೊಂದು ತಳಿ ನಮ್ಮ ಹತ್ರ ಇದೆ, ತೆಕ್ಕನ್ 2 ಅಂತ ಹೇಳಿ. ಈ ತೆಕ್ಕನ್ 2ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಗಿಡದ ಗೆರೆ ಉಂಟಲ್ಲ, ಆ ಗೆರೆ 1 ಅಡಿ ಉದ್ದ ಬರ್ತದೆ. ಹಾಗಾಗಿ ನಿಮಗೆ ಅದರಲ್ಲಿ ಕಾಳುಮೆಣಸುಗಳು ತುಂಬ ಇರ್ತದೆ. ನೀವೇನಾದರೂ ಹಸಿಕಾಯಿ 1 kg ಹಸಿಕಾಯಿ ತೂಕ ಮಾಡಿ ಡ್ರೈ ಮಾಡಿ ನೋಡಿದರೆ ನಿಮಗೆ ಅದರ ತೂಕದ ಪರಿಮಾಣ ನಿಮಗೆ ಹೆಚ್ಚು ಕಮ್ಮಿ 400 ರಿಂದ 450 ಗ್ರಾಮ್ ತೂಕ ಬರ್ತದೆ. ಅಲ್ಲಿಗೆ ನಿಮಗೆ ಅದು ಹೆಚ್ಚು ಬೇರೆ ಕಾಳುಮೆಣಸಿನ ಬಳ್ಳಿಗಿಂತ ಕಂಪೇರ್ ಮಾಡೋದಾದರೆ ಹೆಚ್ಚು ಪ್ರಮಾಣ ನಿಮಗೆ ಅದರಲ್ಲಿ ಸಿಗ್ತದೆ. ಹಾಗಾಗಿ ನಾನು ನಿಮಗೆ ನಮ್ಮ ಭಾರತ್ ಆಗ್ರೋ ಫಾರ್ಮಿಂದ ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ, ತೆಕ್ಕನ್ 2 ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ನೀವು ತೊಗೊಳ್ಳಿ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ನಿಮಗೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ನಾವು ಇದನ್ನು ಬೇರೆ ಬೇರೆ ಭಾಗಗಳಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಮಂಗಳೂರು ಭಾಗದಲ್ಲಿ ನಾವು ಆಲ್ರೆಡಿ ಸುಮಾರು ಗಿಡಗಳ ಕೊಟ್ಟಿದ್ದೀವಿ. ಹಾಗೆ ಮುಂದಿನ ವಾರದಲ್ಲಿ ನಾವು ಕುಂದಾಪುರ ಬೈಂದೂರು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಿದ್ದೀವಿ. ನೀವೇನಾದ್ರು ಆರ್ಡರ್ ಕೊಟ್ಟರೆ ನಮಗೆ ನಿಮ್ಮ ಭಾಗದಲ್ಲಿ ಬರಬೇಕಾದ್ರೆ ನಾವು ಅದನ್ನು ನಿಮಗೆ ನಾವು ಅಲ್ಲಿ ಇಳಿಸಿಕೊಡೋ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ. ಹಾಗೆ ನಮ್ಮಲ್ಲಿ ಅದೆರಡೂ ಅಲ್ಲ, ಬೇರೆ ಜಾತಿಗಳ ಕಾಳುಮೆಣಸು ಬಳ್ಳಿಗಳು ನಮ್ಮ ಹತ್ರ ಇದೆ. ನಿಮಗೆ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಈಗ ಆಲ್ರೆಡಿ ನಮ್ಮ ಹತ್ರ ತೆಕ್ಕನ್ 1 ತೆಕ್ಕನ್ 2 ಪ್ರಮಾಣ ಜಾಸ್ತಿ ಇದೆ. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.